ರಾಜ್ಯದ ಮತದಾರರೇ ಗಮನಿಸಿ, ನಿಮ್ಮ ವೋಟರ್ ಐಡಿಯಲ್ಲಿರೋ ಓಟು ಸಡನ್ ಆಗಿ ಡಿಲೀಟ್ ಆಗಿದ್ಯಾ? ಹಾಗಿದ್ರೆ ಈ ವಿಡಿಯೋನ ನೀವು ಖಂಡಿತ ಕೊನೆಯವರೆಗೂ ನೋಡಲೇಬೇಕು. ಹೌದು, ಕೇಂದ್ರ ಚುನಾವಣಾ ಆಯೋಗದಿಂದ SIR ಅಂದ್ರೆ ವಿಶೇಷವಾದಂತಹ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದ್ದು ಲಕ್ಷಾಂತರ ಜನರ ವೋಟ್ ರದ್ದಾಗುವಂತಹ ಭೀತಿ ಎದುರಾಗಿದೆ. ಅಷ್ಟಕ್ಕೂ ಈ ವೋಟ್ಗಳು ಯಾಕೆ ಡಿಲೀಟ್ ಆಗ್ತಿವೆ ಅಂತ ನೋಡೋದಾದ್ರೆ, ನಿಮ್ಮ ವಿಳಾಸ ಅಥವಾ ವಸತಿ ಬದಲಾವಣೆ ಮಾಡಿರೋದು, ಮರಣ ಹೊಂದಿರೋದು, ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿ ಹೊಂದಿರೋದು, ಅಥವಾ ಬೂತ್ ನಲ್ಲಿ ಮತದಾರರು ಲಭ್ಯವಿಲ್ಲದಿರೋದು, ಹೀಗೆ ಹಲವಾರು ಕಾರಣಗಳಿಂದ ಲಕ್ಷಾಂತರ ಮತಗಳನ್ನ ಪಟ್ಟಿಯಿಂದ ತೆರವುಗೊಳಿಸಲು ಗುರುತಿಸಲಾಗಿದೆ ಅಂತ ತಿಳಿದು ಬಂದಿದೆ. ನೀವು BLOಗಳು ಮನೆ ಮನೆಗೆ ಬಂದು ಕೊಟ್ಟಿದ್ದಂತಹ ಎನ್ಯುಮರೇಷನ್ ಫಾರ್ಮ್ ಗಳನ್ನ ಇನ್ನೂ ಫಿಲ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಖಂಡಿತ ನಿಮ್ಮ ಹೆಸರು ಕೂಡ ಕಟ್ ಆಗಿರೋ ಚಾನ್ಸ್ ಇರುತ್ತೆ. ಸರಿ, ಹಾಗಾದ್ರೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತೀರಾ? ಅದಕ್ಕೆ ತುಂಬಾ ಸಿಂಪಲ್ ಆದ ದಾರಿ ಇದೆ. ನಿಮ್ಮ ಮೊಬೈಲ್ ನಲ್ಲಿ ECI ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ನಿಮ್ಮ ವೋಟರ್ ID ನಂಬರ್ ಅನ್ನ ಹಾಕಿ, ಅದನ್ನ 1950 ನಂಬರ್ಗೆ SMS ಕಳುಹಿಸಿ. ಒಂದು ವೇಳೆ ನಿಮ್ಮ ವಿಧಾನಸಭಾ ಕ್ಷೇತ್ರ, ಪೋಲಿಂಗ್ ಸೆಂಟರ್, ಸೀರಿಯಲ್ ನಂಬರ್ ಬಂದ್ರೆ ನಿಮ್ಮ ವೋಟ್ ಸೇಫ್ ಆಗಿದೆ ಅಂತ ಅರ್ಥ. ಏನೂ ಮೆಸೇಜ್ ಬರಲಿಲ್ಲ ಅಂದ್ರೆ ತಕ್ಷಣ ನಿಮ್ಮ ಬೂತ್ ಮಟ್ಟದ ಅಧಿಕಾರಿ ಅಂದ್ರೆ BLO ಅಥವಾ ಚುನಾವಣಾ ಅಧಿಕಾರಿಗಳನ್ನ ಒಮ್ಮೆ ಸಂಪರ್ಕಿಸಿ ನೋಡಿ. ಒಂದು ವೇಳೆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಆಗಸ್ಟ್ 30 ಒಳಗೆ ನೀವು ಫಾರ್ಮ್ 6 ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಅಧಿಕಾರಿಗಳು ನಿಮ್ಮ ದಾಖಲೆಯನ್ನ ಪರಿಶೀಲಿಸಿ ನಿಮ್ಮ ಹೆಸರನ್ನ ವಾಪಸ್ ಮತದಾರರ ಪಟ್ಟಿಗೆ ಸೇರಿಸಿ ಹೊಸ ವೋಟರ್ ಐಡಿಯನ್ನ ನೀಡ್ತಾರೆ. ಸೊ ತಡ ಮಾಡ್ಕೊಳ್ಳದೆ ಈಗಲೇ ನಿಮ್ಮ ವೋಟರ್ ID ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಹಂತ ಕೈಗೊಳ್ಳಿ.